ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಸರೋಜಿನಿ ಮಾರ್ಕೆಟಿಗೆ ಶಾಪಿಂಗ್ ಹೋಗಿದ್ದೀವಿ ಅಲ್ವಾ? ಅಲ್ಲೆಲ್ಲ ವೆಸ್ಟರ್ನ್ ವೇರ್ಸೇ ಇತ್ತು. ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಅಲ್ಲೂ ಕೂಡ ಶಾಪಿಂಗ್ ಮಾಡ್ಬಿಟ್ಟು ನಾವಿವಾಗ ಬಂದಿದ್ದು ಚಾಂದಿನಿ ಚೌಕ್ಗೆ. ಯಾಕಂದ್ರೆ ನಮ್ಮ ರಿಲೇಟಿವ್ದು ಮದ್ವೆ ಇತ್ತು. ಇಲ್ಲಿಂದ ಹೋಗಿ 2 ಡೇಸಿಗೆಲ್ಲ ಮದ್ವೆ ಇದೆ. ಅದಕ್ಕೋಸ್ಕರ ಇಲ್ಲೇ ಮಕ್ಳಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಸರೋಜಿನಿ ಮಾರ್ಕೆಟಿಗೆ ಬಂದ್ವಿ. ಆದ್ರೆ ಇಲ್ಲಿ ನಮಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ಕಿಂತ ಇಲ್ಲಿ ಬೇರೆ ಬೇರೆ ಕಡೆ ಇತ್ತು ಶಾಪ್ಸ್ ಎಲ್ಲ. ಒಂದು ಚೋಲ ಏನಂತಾರೆ, ಲೆಹಂಗಾಗಳಿಗೆಲ್ಲ ಒಂದ್ ಕಡೆ ಇತ್ತು, ಸ್ಯಾರೀಸ್ ಗಳಿಗೆಲ್ಲ ಒಂದ್ ಕಡೆ ಇತ್ತು, ಮತ್ತೆ ಕಿಡ್ಸ್ ವೇರ್ಸಿಗೆಲ್ಲ ಇನ್ನೊಂದ್ ಕಡೆ ಇತ್ತು. ಇವತ್ತೇ ನಮಗೆ ಸಂಜೆ ಟ್ರೈನ್ ಇರೋದ್ರಿಂದ ನಮಗೆ ಅಷ್ಟೊಂದು ಕವರ್ ಮಾಡಕ್ ಆಗಲ್ಲ ಅಂತ ಅನ್ಸ್ಬಿಡ್ತು ನಮಗೆ. ಯಾಕಂದ್ರೆ ನಾವ್ ಇವಾಗ ಇಲ್ಲಿ ಬಂದಿದೀವಿ, ಇಲ್ಲಿ ಏನೆಲ್ಲ ಆಗತ್ತೆ ನಮ್ಗೆ ನೋಡ್ಕೊಂಡ್ಬಿಟ್ಟು ನಾವು ಹೋಗ್ಬಿಡೋಣ. ಮತ್ತೆ ನಾವೊಂದ್ ಕಡೆ ನಿನ್ನೆ ಹೋಗಿದ್ವಿ, ಅಲ್ಲಿ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಅಲ್ಲಿಗೆ ಬರ್ತೀವಿ. ನನಗೆ ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಕೂಡ ಹೋಗ್ಬೇಕಿತ್ತು ಇದನ್ನ ಮುಗಿಸ್ಕೊಂಡು. ಅದಕ್ಕೋಸ್ಕರ ನಾವ್ ಇವೆರಡು ಪ್ಲೇಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನ ತಗೊಂಡ್ಬಿಟ್ಟು ಹೋಗ್ಬಿಡೋಣ. ನಾವು ಮತ್ತೆ ಇನ್ನೊಂದು ಕಿಡ್ಸ್ ಎಲ್ಲಿ ಇರುತ್ತೆ, ಅದು ಮಕ್ಕಳಿಗೆ ಅಂತಾನೆ ಒಂದ್ ಏರಿಯಾ ಇರುತ್ತಲ್ವಾ, ಆ ಕಡೆ ಮಾಡಿರ್ತಾರೆ. ಇಲ್ಲಿ ಲೆಹೆಂಗಾ ವೆಡ್ಡಿಂಗ್ ಕಲೆಕ್ಷನ್ಸ್ ಏನಿರುತ್ತೆ ಅದ್ ಸಿಗುತ್ತೆ ಅಂತ ಹೇಳಿದ್ರು ನಮಗೆ. ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರಲ್ವಾ ಅವರು. ಇದ್ರ ಒಳಗಡೆ ವೆಹಿಕಲ್ಸ್ ಏನು ಬರಕ್ ಬಿಡಲ್ಲ, ಯಾಕಂದ್ರೆ ರೋಡ್ ಇದ್ ಮೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಿದೆ. ತುಂಬಾ ಗಲ್ಲಿಗಳಿರುತ್ತೆ ನಮ್ಮ ಚಿಕ್ಕಪೇಟೆ ತರನೇ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ವೆಹಿಕಲ್ಸ್ 4 ವೀಲರ್ಸ್ ಬರೋ ಹಾಗಿಲ್ಲ. ಬಂದ್ರೆ ಅಲ್ಲಿ ತುಂಬಾ ಫೈನ್ ಬೀಳುತ್ತೆ. ಅದಕ್ಕೋಸ್ಕರ ಇದೇ ತರ ವೆಹಿಕಲ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಗಾಡಿ ಈ ತರ ಕಾಣಿಸ್ತಾ ಇದೆ ಅಲ್ವಾ, ಇದೇ ನಮ್ಗೆ ಬಿಟ್ಕೊಟ್ರು. ಅಲ್ಲಿ ಅಂಗಡಿಯವರು ಕೂಡ ಪರಿಚಯ ಇರ್ತಾರೆ, ಅವ್ರಿಗೂ ಕೂಡ ಕರ್ಕೊಂಡೋದ್ರೆ ಶಾಪಿಗೆ ಕಮಿಷನ್ಸ್ ಅಂತ ಇರುತ್ತೆ. ಅದಕ್ಕೋಸ್ಕರ ಅವರು ಒಂದು ಶಾಪ್ ನ ನಮ್ಗೆ ಸಜೆಸ್ಟ್ ಮಾಡಿ ಕಳ್ಸಿದ್ರು. ಅಲ್ಲಿ ನಮ್ಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಮತ್ತೆ ದೊಡ್ಡೋರ್ ಲೆಹೆಂಗಾ ಕಲೆಕ್ಷನ್ಸ್ ಅಂತೂ ಮಸ್ತ್ ಕಲೆಕ್ಷನ್ಸ್ ಇತ್ತು. ನನಗೂ ಕೂಡ ನನ್ನ ತಮ್ಮನ ಮದ್ವೆ ಬೇಗ ಬರ್ಬಾರ್ದಿತ್ತಪ್ಪ, ಇಲ್ಲಿಂದಾನೇ ತಗೊಂಡ್ ಹೋಗ್ತಿದ್ನಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಕಿಡ್ಸ್ ಕಲೆಕ್ಷನ್ ನಂಗೆ ಬೇಕಾಗಿತ್ತು. ನಾನು ಸ್ಯಾರೀಸ್ ಎಲ್ಲ ಆಲ್ರೆಡಿ ಅರೇಂಜ್ ಮಾಡ್ಕೊಂಡಿದ್ದೆ, ಬ್ಲೌಸ್ ಕೂಡ ಸ್ಟಿಚಿಂಗ್ ಕೂಡ ಕೊಟ್ಬಿಟ್ಟು ಬಂದಿದ್ದೆ. ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಚಮ್ ಅನ್ನೋದೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಬ್ಯಾಗ್ಸ್ ಡ್ರೆಸ್ಸು ಎಲ್ಲ. ಅದಕ್ಕೋಸ್ಕರ ಅದೇ ತರ ಕಲೆಕ್ಷನ್ಸ್ ಇತ್ತು. ಮತ್ತೆ ನಾರ್ಮಲ್ ಶಾಪಿಗೆ ಕರ್ಕೊಂಡ್ ಇವರು. ಅಲ್ಲಿ ನನಗೆ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗ್ಲಿಲ್ಲ ಲೆಹೆಂಗಾದೆಲ್ಲ. ಆದ್ರೆ ದೊಡ್ಡೋರಿಗೆ ಮದ್ವೆಗಳಿಗೆಲ್ಲ ತಗೊಂತೀವಲ್ವಾ, ನಾವೆಲ್ಲ ತಗೊಂತೀವಲ್ವಾ, ಆ ಲೆಹೆಂಗಾಗಳಂತೂ ಪ್ರತಿಯೊಂದು ಶಾಪ್ ಅಲ್ಲೂ ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಡ್ರೆಸ್ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಲೋಯೆಸ್ಟ್ ಪ್ರೈಸ್ ಇಂದ ಹೈಯೆಸ್ಟ್ ಪ್ರೈಸ್ ವರ್ಗೂ ಸಿಗುತ್ತೆ. ಅದು ಕೂಡ ಸಖತ್ತಾಗಿತ್ತು. ಆದ್ರೆ ನನ್ಗೆ ಒಂದ್ ಶಾಪಿಗೆ ಹೋದೆ ನಾನು, 1-2 ಲೆಹೆಂಗಾ ಇಷ್ಟ ಆಯ್ತು. ಆದ್ರೆ ಇಬ್ರಿಗೂ ಒಂದೇ ತರ ಸಿಕ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ತಗೊಳಕ್ ಹೋಗ್ಲಿಲ್ಲ, ಬಂದ್ವಿ. ಅಲ್ಲೊಬ್ರು ನಮಗೆ ಕನ್ನಡದವ್ರು ಸಿಕ್ಕಿದ್ರು, ಸ್ಟಡಿಗೆ ಅಂತ ಬಂದಿರೋದಂತೆ. ಒಬ್ರು ಲೇಡಿ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಮಗ್. ನಾನ್ ಕೇಳ್ದೆ, ನೀವು ಫಸ್ಟೇ ಬಂದಿದಾರಲ್ಲ, ಏನಾದ್ರು ಗೊತ್ತಾ ಮಕ್ಳದೆಲ್ಲ ಎಲ್ಲಿ ಸಿಗುತ್ತೆ ಅಂತ. ಇಲ್ಲ, ನಾವು ಕೂಡ ಶಾಪಿಂಗ್ ಇವತ್ತೇ ಬಂದಿರೋದು ಅಂತ ಹೇಳ್ತಾ ಇದ್ರು. ಅವ್ರು ಕೂಡ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಬಂದಿದ್ರು. ಈ ಶಾಪ್ ಅಲ್ಲಿ ಒಂದ್ ಸ್ವಲ್ಪ ಲೆಹೆಂಗಾ ಇಷ್ಟ ಆಯ್ತು. ಆದ್ರೆ ಸೈಜ್ ಇರ್ಲಿಲ್ಲ. ಚಿಕ್ಕವಳಿಗೆ ಸಿಕ್ತಿತ್ತು, ದೊಡ್ಡವಳಿಗೆ ಸೈಜ್ ಇರ್ಲಿಲ್ಲ. ಅದಕ್ಕೆ ಇಲ್ಲ ಎರಡು ಒಂದೇ ಶಾಪ್ ಅಲ್ಲಿ ತಗೊಳ್ಳೋಣ. ಮತ್ತೆ ಬೇರೆ ಶಾಪ್ ಅಲ್ಲಿ ಏನಾದ್ರು ಸಿಕ್ಲಿಲ್ಲ ಅಂದ್ರೆ ಇಬ್ರಿಗೂ ಬೇಜಾರಾಗ್ಬಿಡುತ್ತೆ. ಇವಾಗ ಒಬ್ಳು ಖುಷಿ ಆಗುತ್ತೆ ತಗೊಂಡಿರೋಳಿಗೆ, ತಗೊಂಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾವು ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ.
ಚಾಂದಿನಿ ಚೌಕಲ್ಲಿ ನನಗೆ ಬ್ಯಾಗ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು, ಅದನ್ನು ಕೂಡ ತಗೊಂಡ್ವಿ. ಮತ್ತೆ ಪಾಲಕ್ ಬಜಾರಿಗೆ ಕೂಡ ಬಂದ್ಬಿಟ್ಟು ಅಲ್ಲೂ ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ಊಟ ಏನು ಮಾಡಿರ್ಲಿಲ್ಲ, ಒಂದ್ ಕಡೆ ನಮಗೆ ಆಟೋದವ್ರು ಕರ್ಕೊಂಡು ಹೋಗಿದ್ರು ಆಯ್ತಾ. ಅಲ್ಲಿ ಚೋಲಾ ಭಟೂರ ರೋಡ್ ಸೈಡ್ ಸ್ಟ್ರೀಟ್ ಶಾಪಿಂಗ್ ಏನ್ ಟೇಸ್ಟ್ ಆಗಿತ್ತು ಅಂತಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು. ಅವರಿಗೆ ನಾವು ಟೂರಿಸ್ಟ್ ಅಂತ ಗೊತ್ತಾಗ್ಬಿಟ್ಟು ಬರ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ರು. ತುಂಬಾನೇ ಮಸ್ತ್ ಟೇಸ್ಟ್ ಇತ್ತು, ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ಅದನ್ನೆಲ್ಲ ತಿನ್ಕೊಂಡು ನಾವಿವಾಗ ರೈಲ್ವೆ ಸ್ಟೇಷನ್ ಬಂದ್ವಿ. ಒಂದು ಫುಲ್ ಶಾಪಿಂಗ್ ಮಾಡಿದ್ದೆ ಒಂದ್ ಬ್ಯಾಗ್ ಆಗಿತ್ತು, ಯಾಕಂದ್ರೆ ಬ್ಯಾಗ್ಸ್ ಅಲ್ವಾ ಸ್ವಲ್ಪ ದೊಡ್ಡದಿರುತ್ತೆ. ಮತ್ತೆ ನನ್ನ ತಂಗಿ 2 ಬ್ಯಾಗ್ ಅವಳು ಪೇ ಮಾಡಿ ನನಗೆ ಎಕ್ಸ್ಟ್ರಾ ತಗೊಂಬಾ, ಅದು ನಂಗೆ ಇಷ್ಟ ಆಯ್ತು, ವಿಡಿಯೋ ಕಾಲ್ ಮಾಡಿದ್ದೆ, ಅದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತರಿಸ್ಕೊಂಡಿದ್ಲಲ್ವಾ. ಎಲ್ಲ ಬ್ಯಾಗ್ಸ್ ಎಲ್ಲ ನಾವು ಒಂದು ಅಲ್ಲೇ ಫುಟ್ಪಾತ್ ಅಲ್ಲೇ ಒಂದ್ ಬ್ಯಾಗ್ ಮಾರ್ತಾ ಇದ್ರು, ಜಿಪ್ ಇರುವಂತ ದೊಡ್ಡ ಬ್ಯಾಗ್. ಅದನ್ನ ತಗೊಂಡ್ಬಿಟ್ಟು ನಾವು ಅದ್ರೊಳಗಡೆನೆ ಎಲ್ಲ ಡಂಪ್ ಮಾಡ್ಕೊಂಡು ಬಂದ್ವಿ. ಕೂಲಿ ಮಾಡ್ಕೊಂಡಿದ್ವಿ, ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ಅರ್ಧ ಗಂಟೆಗೆಲ್ಲ ನಮ್ ಟ್ರೈನ್ ಬಂತು. ಲೇಟ್ ಏನಿರ್ಲಿಲ್ಲ, ನಾರ್ಮಲ್ ಟೈಮಿಂಗ್ಸ್ ಇತ್ತು. ಟ್ರೈನ್ ಎಲ್ಲ ಹತ್ತಾದ್ಮೇಲೆ ನಾನು ಇವಾಗ ರಾತ್ರಿ ಡಿನ್ನರ್ ಅಲ್ಲೇ ಕೊಡ್ತಾರೆ. ಟ್ರೈನ್ ಅಲ್ಲೇ ಊಟ ಇತ್ತು, ನಾರ್ಮಲ್ ಚಪಾತಿ, ಒಂದ್ ಡ್ರೈ ಸಬ್ಜಿ ಇರುತ್ತೆ, ಒಂದ್ ಪನೀರ್ ಸಬ್ಜಿ ಇರುತ್ತೆ, ದಾಲ್ ರೋಟಿ ಎಲ್ಲ ಕೊಟ್ರು. ಇದು ಮಾರನೇ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮಾರನೇ ಬೆಳಿಗ್ಗೆ ನಮಗೆ ಮಧ್ಯಾಹ್ನ ಎಲ್ಲ ಇದು ತಲುಪ್ತಾ ಇತ್ತು, ಎಲ್ಲಿ ಹೈದ್ರಾಬಾದ್. ಈ ಕಡೆಯಿಂದ ನನ್ನ ಫ್ರೆಂಡ್ ಮನೆಯಿಂದಾನೇ ಮಾಡ್ಕೊಟ್ಟಿದ್ಲು, ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಅವಳು ಕೂಡ ಅವ್ರ ಹಸ್ಬೆಂಡ್ ಹತ್ರ ಹೋಗಿದ್ಲು. ಅದಕ್ಕೋಸ್ಕರ ಬಿರಿಯಾನಿ ಆರ್ಡರ್ ಮಾಡಿ ಕೊಟ್ಟಿದ್ರು. ಬಿರಿಯಾನಿನ ಅವ್ರ ರಿಲೇಟಿವ್ ಒಬ್ರು ಬಂದ್ಬಿಟ್ಟು ನಮಗೆ ಹೈದ್ರಾಬಾದ್ ಅಲ್ಲಿ ಟ್ರೈನಿಗೆನೆ ಕೊಟ್ರು. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್, ತುಂಬಾನೇ ಚೆನ್ನಾಗಿತ್ತು ಅಂತ ಅಂದ್ರೆ ಹೈದ್ರಾಬಾದ್ ಬಿರಿಯಾನಿ ತಗೊಂಡ್ಬಂದಿದ್ರು, ಸಖತ್ತಾಗಿತ್ತು. ಎಷ್ಟ್ ಚೆನ್ನಾಗಿತ್ತು ಅಂತ ಅಂದ್ರೆ ಅದನ್ನೆಲ್ಲ ನಾವು 2 ಟೈಮ್ಸ್ಗೆ ತಿನ್ಬೋದಿತ್ತು, ಅಷ್ಟೊಂದಿತ್ತು. 2 ಟೈಮ್ಸ್ಗೆ ಎಲ್ಲ ಊಟ ಮಾಡ್ಕೊಂಡ್ವಿ ನಾವು. ಅದಾದ್ಮೇಲೆ ಇನ್ನ ರೈಸ್ ಮಿಕ್ಕಿತ್ತು, ಅಲ್ಲಿ ಟ್ರೈನ್ ಅಲ್ಲಿ ವರ್ಕ್ ಮಾಡ್ತಾರಲ್ವಾ ಅವರಿಗೆ ಕೊಟ್ರು ನಮ್ಮ ಮನೆಯವರು. ಯಾಕಂದ್ರೆ ವೇಸ್ಟ್ ಕೂಡ ಮಾಡ್ಬಾರ್ದಲ್ವಾ. ನಮ್ಮನೆ ಅಮ್ಮಂಗ್ ಅಂತ ಇದ್ಲು, ನಾವ್ ಒಂದಿನನು ನಾನ್ ವೆಜ್ ತಿನ್ಲೇ ಇಲ್ವಲ್ಲ, ಫುಲ್ಲು ಟ್ರಿಪ್ ಅಲ್ಲಿ ವೆಜ್ ಅಷ್ಟೇನೆ ಊಟ ಮಾಡಿರೋದಲ್ವಾ ಅಂತ. ಆದ್ಮೇಲೆ ನಮಗೂ ಕೂಡ ತುಂಬಾನೇ ಸ್ಟ್ರೇನ್ ಆಗಿದ್ದರಿಂದ ಓಡಾಡಿ ಟ್ರೈನ್ ಅಲ್ಲಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ. ಬೆಳಗಿನ ಜಾವ 5 ಗಂಟೆಗೆಲ್ಲ ಬ್ಯಾಂಗ್ಳೂರ್ ತಲುಪೋದಿತ್ತು. ಅದಕ್ಕೋಸ್ಕರ ನಾವು ಬೇಗನೆ ಒಂದು 4:30ಗೆಲ್ಲ ಎದ್ಬಿಟ್ಟು ಎಲ್ರು ಕೂಡ ವೇಟ್ ಮಾಡ್ತಾ ಇದ್ವಿ ಸ್ಟೇಷನ್ ಬರೋದ್ನ. ಬ್ಯಾಂಗ್ಳೂರಿಂದ ನಮಗೆ ಮೈಸೂರಿಗೆ ಕೂಡ ಬೆಳಗಿನ ಜಾವ ತುಂಬಾನೇ ಟ್ರೈನ್ಸ್ ಇರುತ್ತೆ, ಅದಕ್ಕೋಸ್ಕರ ಬೇಗನೆ ಬಂದ್ಬಿಡೋಣ. ನನ್ನ ತಂಗಿ ಕರಿತಾ ಇದ್ಲು ಮನೆಗ್ ಬಂದ್ಬಿಟ್ಟು ಹೋಗಿ ಅಂತ, ಆದ್ರೆ ಇಲ್ಲ, ಹೋಗ್ತೀವಿ ಮನೆಗೆ. ತುಂಬಾ ಲಗೇಜಸ್ ಎಲ್ಲ ಇದೆ. ಮತ್ತೆ ನಾವು ಊರಿಗೆ ಮದ್ವೆ ಕೂಡ ಹೋಗ್ಬೇಕಾಗಿರೋದ್ರಿಂದ ನಾವ್ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಮನೆಗೆ ಡೈರೆಕ್ಟ್ ಬಂದ್ಬಿಟ್ಟು ಅವತ್ ಫುಲ್ ಕೆಲ್ಸ ಆಗ್ಬಿಟ್ಟಿತ್ತು, ಸ್ವಲ್ಪ ರೆಸ್ಟ್ ಮಾಡಿ ಫುಲ್ ಕೆಲ್ಸ ಎಲ್ಲ ಮಾಡ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಟ್ರಾವೆಲ್ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.